ಕುವೈತ್ನ ತೈಲ ಘಟಕದ ಮೇಲೆ ಇರಾನ್ ದಾಳಿ ಮಾಡಿದೆ. ಮಿನಾ ಅಲ್ ಅಹಮದಿ ಘಟಕದ ಮೇಲೆ ಡ್ರೋನ್ ಅಟ್ಯಾಕ್ ಆಗಿದೆ. ಹೊತ್ತಿ ಉರಿದಿದೆ ಕುವೈತ್ನ ತೈಲ ಸಂಸ್ಕರಣಾ ಘಟಕ. ನೋಡಿ, ಇರಾನ್ ಕುವೈತನ್ನು ಟಾರ್ಗೆಟ್ ಮಾಡಿರೋದ್ರ ಹಿಂದೆ ಜಗತ್ತಿಗೆ ಒಂದು ರೀತಿ ಅಪಾಯವನ್ನು ತಂದಿಡುವಂಥ ಮುನ್ಸೂಚನೆ ಇದೆ. 7.30 ಲಕ್ಷ ಬ್ಯಾರೆಲ್ ಉತ್ಪಾದನಾ ಸಾಮರ್ಥ್ಯದ ಘಟಕ ಇದು, ತೈಲ ಸಂಸ್ಕರಣಾ ಘಟಕ. ಕತಾರ್ನಲ್ಲಿದೆ ಅದು. ನೋಡಿ, ಕತಾರು, ಕುವೈತು, ಇರಾಕು, ಇರಾನು, UAE ಇವೆಲ್ಲ ಗಲ್ಫ್ ಕಂಟ್ರಿ, ಕೊಲ್ಲಿ ರಾಷ್ಟ್ರಗಳಂತ ನಾವೇನು ಕರಿತೀವಿ, ಇಡೀ ಜಗತ್ತೇ ಆ ದೇಶಗಳ ಮೇಲೆ ಅವಲಂಬನೆ ಆಗಿದೆ. ಗ್ಯಾಸ್ ಮತ್ತು ಪೆಟ್ರೋಲ್, ಡೀಸೆಲ್ಲು, ಕಚ್ಚಾ ತೈಲ. ನೋಡಿ, ಇರಾನ್ ಅವ್ರ ಮೇಲೆ ಡ್ರೋನ್ ಅಟ್ಯಾಕ್ ಮಾಡಿದೆ. ಆ ಘಟಕದ ಮೇಲೆ 7.30 ಲಕ್ಷ ಬ್ಯಾರೆಲ್ ಉತ್ಪಾದನಾ ಸಾಮರ್ಥ್ಯವನ್ನು ಈ ಘಟಕ ಹೊಂದಿದೆ. ಈಗ ಆಲ್ರೆಡಿ ಕ್ರೂಡ್ ಆಯಿಲ್ ಏನಿದೆ, ಕಚ್ಚಾ ತೈಲು $110 ಆಗಿದೆ. ಈಗ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಇವೆಲ್ಲ ಬೆಳವಣಿಗೆ ನೋಡ್ತಾ ಇದ್ದರೆ ಆಟೋಮೆಟಿಕ್ಲಿ ಪೆಟ್ರೋಲ್, ಡೀಸೆಲ್ ದರವೂ ಕೂಡ ಹೆಚ್ಚಾಗುತ್ತೆ. ಇದು ಹೀಗೆ ಈ ಘಟಕಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅವರು ದಾಳಿ ಮಾಡೋಕ್ಕೆ ಮುಂದಾದರೆ, ಇರಾನ್ನ ಉದ್ದೇಶ ಇಲ್ಲಿ ಬಹಳ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನಮ್ಮನ್ನು ಅಮೇರಿಕ, ಇಸ್ರೇಲ್ ಹೊಡಿತಾ ಇದ್ದಾರೆ. ಇದರ ಒಂದು ಎಫೆಕ್ಟು ಬೇರೆ ಬೇರೆ ದೇಶಗಳಿಗೆ ಆಗ್ತಾ ಇದೆ. ಹಾಗೆ ಕುವೈತ್ನಲ್ಲಿರುವಂಥ ಈ ಘಟಕಗಳನ್ನು ಹೊಡೆದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂಥೇಳಿ ಅವರ ಉದ್ದೇಶ.